ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ವಾಕ್ಯ ಭಾಗಕ್ಕೆ ಹೋಗುವಾಗ ದೇವರು ಇವತ್ತು ನಮಗಾಗಿ ಯಾವ ಕಾರ್ಯಕ್ಕಾಗಿ ಆರಿಸಲ್ಪಟ್ಟಿದ್ದಾನೆ, ಯಾವ ವಾಕ್ಯ ನಮಗಾಗಿ ಕೊಟ್ಟಿದ್ದಾನೆ ಎನ್ನುವುದು ನಾವು ನೋಡುವಂತಾಗಿದ್ದೇವೆ. ಆ ಪವಿತ್ರಾತ್ಮ ದೇವರು ಈ ಮಧ್ಯಾಹ್ನ ಸಮಯದಲ್ಲಿ ನನ್ನನ್ನು ಎಬ್ಬಿಸಿ ನೀನು ಆರಾಧಿಸು, ವಾಕ್ಯ ನುಡಿ, ಈ ವಾಕ್ಯದಿಂದ ನಿನ್ನ ಜನರು ಬಿಡುಗಡೆ ಹೊಂದುವಂತೆ ಅಂತೇಳಿ ನಾನು ಮಾತಾಡಿದಾಗ ನಾನು ಇವತ್ತು ಮಧ್ಯಾಹ್ನದ ಕೂಟವನ್ನು ಆರಂಭಿಸಿದೆ. ನಾವು ಇವತ್ತು ನೋಡುವಂಥದ್ದಾಗಿದ್ದೇವೆ. ನಾವು ಎಜೆಕೀಯೇಲನ ರಾಜನು ಯಾವ ರೀತಿಯಾಗಿ ಮೋಶೆ ಮಾಡಿದ ಒಂದು ತಾಮ್ರದ ಸರ್ಪವನ್ನು ಅದನ್ನು ಮುರಿದು ಬಿಡುವಂತನಾಗಿದ್ದಾನೆ. ಮೋಸೆಸ್ ಫಾರ್ ಪಬ್ಲಿಕಲಿ ಯಾವ ರೀತಿಯಾಗಿ ಆ ಸರ್ಪವನ್ನು ಹಚ್ಚಿದಾಗ ಆ ಇಸ್ರಾಯೇಲರು ಪಾಪ ಮಾಡಿದಾಗ ಅವರ ಪಾಪಗಳನ್ನು ಬಿಡುಗಡೆ ಮಾಡಿದ ಯೇಸು. ಯಾತಕ್ಕಾಗಿ ಆ ದೇವರು ಅವನಿಗೆ ಮೋಶೆಗೆ ಹೇಳಿದ, ನೀನು ತಾಮ್ರದ ಒಂದು ಸರ್ಪವನ್ನು ಮಾಡಿ ನಿಲ್ಲಿಸು ಅಂತ ಹೇಳಿದ. ಯಾಕಂದ್ರೆ ಇಸ್ರಾಯೇಲು ಪ್ರತಿನಿತ್ಯ ಪಾಪದಲ್ಲಿ ಬೀಳ್ತಾವಂತರಾಗಿದ್ದರು. ಅವ್ರಿಗೆ ದೇವರಿಗೆ ಮರ್ಯಾದೆ ಕೊಡ್ತಾ ಇದ್ದಿಲ್ಲ, ದೇವರ ಮಾತಿನ ಮೇಲೆ ವಿಧೇಯತೆ ಆಗ್ತಾ ಇದ್ದಿಲ್ಲ. ಹಾಗಾಗಿ ಅವರು ಪಾಪ ಮಾಡಿದಾಗ ದೇವರು ಅವರನ್ನು ಆ ತಿರಸ್ಕರಿಸಿ ಸರ್ಪವನ್ನು ಬರಮಾಡಿ ಅಲ್ಲಿದ್ದ ಇಸ್ರಾಯೇಲರ ಮೇಲೆ ಯಾರು ಸೈತಾನನ ಮಾರ್ಗದಲ್ಲಿ ಯೇಸುವಿನ ಭಯವಿಲ್ಲದೆ ನಡೀತಾ ಇದ್ದಿರಲ್ಲ ಅವರ ಮೇಲೆ ಬರಮಾಡಿ ಅವರನ್ನು ಕಚ್ಚಿಸ್ತಾ ಇದ್ದ. ಅವಾಗ ಮೋಶೆಗೆ ಮೊರೆ ಇಡ್ತಾರೆ, ನೋಡಿರಿಪ್ಪ ಎಷ್ಟು ಪಾಪದ ಮಾತುಗಳು ಇವರು, ಅವ್ರು ದೇವರಿಗೆ ಮೊರೆ ಇಕ್ಕಿಲ್ಲ. ಮೋಶೆಗೆ ಮೊರೆ ಇಡ್ತಾರ, ನಾವೇನ್ ಮಾಡಿದ್ರಿ, ಸಾಯುತ್ತಾ ಇದ್ದೇವೆ ಅಂದಾಗ ಮೋಶೆಯು ಪ್ರಾರ್ಥನೆ ಮಾಡಿದಾಗ ದೇವರು ಯಜ್ಞಸ್ತಾನೆ ಏನಂತ, ನೀನು ತಾಮ್ರದ ಒಂದು ಸರ್ಪವನ್ನು ಮಾಡಿ ನಿಲ್ಲಿಸು ಅಂತ ಹೇಳಿದಾಗ ಮೋಶೆ ಮಾಡಿದಾಗ ಆ ತಾಮ್ರದ ಸರ್ಪ ಮಾಡಿದಾಗ ಅವೆಲ್ಲ ಹಾವುಗಳು ಓಡಿ ಹೋಗುತ್ತಾರೆ. ಅವು ದೇವರ ಆಜ್ಞೆಗೆ ಮೀರದೇನು ಕಾರ್ಯ ಮಾಡ್ತವೆ, ಪ್ರಾಣಿ ಪಕ್ಷಿ. ಆದರೆ ಮಾನವರಾಗಿದ್ದ ನಾವು ಆತನಿಗೆ ಪಾಪದ ಮೇಲೆ ಪಾಪಗಳು ಮಾಡಿ ಮಾಡಿ ದೇವರಿಗೆ ಆಬಿದೇತರಾಗುತ್ತೇವೆ. ಇಲ್ಲಿ ಯಾತಕ್ಕಾಗಿ ದೇವರ ಸರ್ಪವನ್ನು ನಿಲ್ಲಿಸಿದ, ಯಾತಕ್ಕಾಗಿ ಆ ಸ್ತಂಭವನ್ನು ನಿಲ್ಲಿಸಿದ, ಅದರ ಜೊತೆ ಮುಂದೆ ಓದುವಂತರಾಗುತ್ತೇವೆ ನಾವು. ದೇವರು ತನ್ನ ವಾಕ್ಯಗಳು ನಿಮ್ಮ ಮನೆಗಳಲ್ಲಿ ನಿಮ್ಮ ಬೀದಿಗಳಲ್ಲಿ ಹಚ್ಚಿರಿ ಅಂತ ಹೇಳಿದ. ಆ ಕಾರ್ಯವು ನಾವು ಮಾಡಬೇಕು, ಅದು ಮಾಡಲ್ಲ. ನಾವು ಆ ಕಡೆ ಹೋಗೋದಾಗದೆ ನಾವು ಸರ್ಪದ ಕಡೆ ಹೋಗ್ತೇವೆ. ಎಜೆಕೀಯೇಲ ರಾಜನು ದೇವರ ಭಯ ಭಕ್ತಿಯಲ್ಲಿರುವುದನಾಗಿದ್ದ. ಅವನು ಇಸ್ರಾಯೇಲ ರಾಜನಾಗಿದ್ದ. ಆತನು ನೋಡಿ ಓದ್ರಿ, 2ನೇ ಕಿಂಗು 18ನೇ ಸಂಧಿ 14ನೇ ವಚನ ಓದ್ರಿ. ಎಜೆಕೀಯೇಲ ಏನ್ ಮಾಡ್ತಾನಂತೇಳಿ ನಿಮಗೆ ಗೊತ್ತಾಗುತ್ತದೆ. 4ನೇ ವಚನ, ಪೂಜೆ ಸ್ಥಳವನ್ನು ಹಾಳು ಮಾಡಿ ಕಲ್ಲು ಕಂಬಗಳನ್ನು ಒಡೆದು ವಿಷಯ ಯಾವುದು, ವಿಷಯ ಸರ್ಪದ ಕಂಬಗಳನ್ನು ಕೆಡವಿದನು. ಈ ಸ್ತಂಭ ಯಾವುದಿತ್ತಂದ್ರೆ ಮೋಶನ ಕಾಲದಲ್ಲಿ ಮಾಡಿದಂತ ಇತ್ತು. ಈ ಎಜೆಕೀಯೇಲ ರಾಜನು ದೇವರ ಅಪ್ಪಣೆಯಿಂದ ಆ ಸಭೆಯಲ್ಲಿ ಇದ್ದಿದ್ದ ಎಲ್ಲ ವಿಗ್ರಹಾಧನೆಗಳನ್ನು ಒಡೆಯಲ್ಪಡ್ತಾನೆ. ಯೆರೂಸಲೇಮಿನಲ್ಲಿ ಇಟ್ಟಿದ್ದ ಎಲ್ಲ ಸ್ತಂಭಗಳು ವಿಗ್ರಹಾಧನೆಗಳೆಲ್ಲ ಹೊರದು ಬಿಟ್ಟು ದೇವರಿಗೆ ಮೆಚ್ಚುವಂತನಾಗಿದ್ದಾನೆ. ಆ ಸರ್ಪದ ಒಂದು ಮಾಡಿದ ಸ್ಟ್ಯಾಟ್ಯೂ ಯಾಕ ಎಜೆಕೀಯೇಲ ಮುರಿದ, ಆತನಿಗೆ ಏನ್ ಬೇಕಾಗಿತ್ತು, ದೇವರ ಯಜ್ಞೆ, ದೇವರ ಮಕ್ಕಳಿಗೆ ದೇವರ ಮಾರ್ಗದಲ್ಲಿ ನಡೆಯುವಂತನಾಗುತ್ತಾನೆ. ಅವನಿಗಂತ ದೊಡ್ಡ ಸೌಭಾಗ್ಯ ಸಿಕ್ತು. ಅದು ಒಂದು ಕಾರ್ಯಕ್ಕಾಗಿ ನಿಮ್ಮ ಪಾಪಗಳನ್ನು ಪ್ರತಿನಿತ್ಯ ನಿಮ್ಮ ಕಣ್ಣಿಗೆ ಬರಬೇಕಂತೇಳಿ ದೇವರು ಮಾಡಿದ ತಾಮ್ರದ ಸರ್ಪದ ಒಂದು ಸ್ಟ್ಯಾಟ್ಯೂ ಆಗಿತ್ತು. ಅದಕ್ಕಾಗ ಎಜೆಕೀಯೇಲ ರಾಜನು ಮುರಿಯಲ್ಪಡ್ತಾನೆ. ನಾವು ನೋಡ್ತೇವೆ ಅರಣ್ಯ ಕಾಂಡದಲ್ಲಿ ನೋಡಿರಿ, ಅವ್ರು ಯಾವ ಪಾಪ ಮಾಡಿದರು, ಹೆಂಗ ಆತನ ಸರ್ಪವನ್ನು ನಿಲ್ಲಿಸಿದನೆಂಬುದು ನಾವು ಓದುವಂತರಾಗಿದ್ದೇವೆ. ಅರಣ್ಯ ಕಾಂಡ 21ನೇ ಸಂಧಿ 8ನೇ ವಚನ ಮತ್ತು 9ನೇ ವಚನ ಓದಿರಿ. ಯಾರಾದರೂ ಮೋಶೆ ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಯೆಹೋವನು ಅವನಿಗೆ ನೀನು ತಾಮ್ರದಿಂದ ವಿಷ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತು ನಿಲ್ಲಿಸಬೇಕು. ನೋಡ್ರಿ, ಆಮೇಲೆ ದೇವರು ಏನಂದ,
ಮೋಶೆ ಪ್ರಾರ್ಥಿಸಿದಾಗ ಯಾವಾಗ ಇಸ್ರಾಯೇಲ್ ಹಾವಿಂದ ಕಡಿದು ಸಾಯುತ್ತಾ ಇದ್ದರು, ಅವರು ಮೋಶೆಗೆ ಮನವಿ ಮಾಡಿದಾಗ ಮೋಶೆ ಮೊದಲನೇದಾಗಿ ಏನ್ ಮಾಡಿದ? ನನ್ನ ಹತ್ರ ಶಕ್ತಿ ಇದೆ, ನಾನು ಪ್ರವಾದಿಸುವಂತನಾಗಿದ್ದೇನೆ, ನನ್ನಲ್ಲಿ ಹೇಳಿದ್ರೆ ಎಲ್ಲ ಮಾಡ್ತೇನೆ ಅಂತ ಹೇಳಿಲ್ಲ. ಆತನು ದೇವರ ಸಮ್ಮುಖಕ್ಕೆ ಹೋದ, ಯೇಸುವಿನ ಸಮ್ಮುಖಕ್ಕೆ ಹೋಗಿ ಯೇಸುವನ್ನು ಪ್ರಾರ್ಥಿಸಿದಾಗ ಯೇಸು ಅವನಿಗೆ ಉತ್ತರ ಕೊಡುವಂತನಾಗಿದ್ದಾನೆ. ಆ ಯೆಹೋವ ದೇವರ ಯೇಸು ಆಗಿದ್ದಾನೆ. ಆತನು ಉತ್ತರ ಕೊಟ್ಟೇನೆ ಹೇಳ್ತಾನ, ಒಂದು ತಾಮ್ರದ ಸರ್ಪವನ್ನು ನಿಲ್ಲಿಸಿ ಧ್ವಜದ ಮೇಲೆ ಕಟ್ಟು ಅಂತ ಹೇಳುವಂತನಾಗಿದ್ದಾನೆ. ಅವಾಗ ಆ ಸರ್ಪಗಳೆಲ್ಲ ಓಡಿ ಹೋಗುತ್ತವೆ. ಆ ಇಸ್ರಾಯೇಲರೆಲ್ಲರ ಪಾಪವು ಕ್ಷಮಿಸಲ್ಪಡ್ತಾ ಇದೆ. ಯಾಕಂದ್ರೆ ದೇವರು ಕರುಣಾಮಯಿ ಇದ್ದಾನೆ, ಆತನು ಕರುಣಿಸುವಂತ ದೇವರಿದ್ದಾನೆ, ನಮ್ಮನ್ನು ಪ್ರೀತಿಸುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ಪ್ರೀತಿ ಸ್ವರೂಪಿಗಳಾಗಿರ್ಬೇಕು, ನಾವು ಆತನ ಮಾರ್ಗದಲ್ಲಿ ನಡಿಬೇಕು. ಅದೇ ಸರ್ಪವು ನಾವು ನೋಡ್ತೇವೆ, ಯೇಸುವನ್ನು ನೇತಾಕಿದ, ಆತನು ಶಿಲುಬೆ ಮೇಲೆ ಹಾಕಲ್ಪಟ್ಟಿತ್ತು. ಆ ಶಿಲುಬೆಯಲ್ಲಿ ದೇವರು ತನ್ನ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ಬಿಡಿಸಿದ. ಇವತ್ತು ನಾವು ನೋಡುವ ವ್ಯತ್ಯಾಸ ನೋಡಿರಿ. ಅವತ್ತು ದೇವರು ಮಾಡಿದ ಕಾರ್ಯ ಇವತ್ತು ಯೇಸು ಕ್ರಿಸ್ತರ ಫುಲ್ಫಿಲ್ಮೆಂಟ್ ಮಾಡಿದ. ಆತನೇ ನಮಗಾಗಿ ಯಜ್ಞದ ಕುರಿಮರಿಯಾದ, ಆತನೇ ಕಂಬ ಮೇಲೆ ನಿಂತ, ಆ ಶಿಲುಬೆ ಕಂಬದ ಮೇಲೆಯೇ ನೇತಾಡಿ ತನ್ನ ಪರಿಶುದ್ಧ ರಕ್ತ ನಮಗೆ ಚೆಲ್ಲಿದಾಗ ನಮಗೆ ರಕ್ಷಣೆ ಆಯಿತು, ನಮಗೆ ಬಿಡುಗಡೆ ಆಯಿತು. ನಾವು ಸ್ವ ಇಚ್ಛರಂತೆ ನಡೆಯುವಂತೆ ಆಗಿತ್ತು. ನಮ್ಮ ಬಾಂಧವ್ಯಗಳು ಮುರಿಯಲ್ಪಟ್ಟ, ಪವಿತ್ರ ಆತ್ಮ ದೇವರು ನಮಗಾಗಿ ಕೊಟ್ಟ, ನಮ್ಮನ್ನು ಪವಿತ್ರ ಆತ್ಮದಿಂದ ನಡೆಯುವಂತೆ ನಮ್ಮನ್ನು ನಡೆಸಿದ. ನೋಡ್ರಿ, ಇಷ್ಟೆಲ್ಲ ದೇವರು ನಮಗಾಗಿ ಕಾರ್ಯ ಮಾಡಿದ. ಆದರೆ ನಾವು ಮತ್ತೆ ಇಲ್ಲಿ ನೋಡುವಂತರಿದ್ದೇವೆ, ಅದೇ ಗಳಿಗೆಯಲ್ಲಿ ಮಾಟ ಮಂತ್ರ ಮಾಡುವಂತರು ಎಷ್ಟು ವಿಗ್ರಹವಾಗಿ ನಡೀತಿದ್ದರು ನಾವು ನೋಡುವಂತರಾಗಿದೆ. ಮುಂದೆ ವಿಮೋಚನೆ ಕಾಂಡ 22ನೇ ಸಂಧಿ ಹೋದ್ರಿ, ಅವಾಗ ನೋಡ್ತೇವೆ 18ನೇ ಸಂಧಿ 19ನೇ ವಚನದಲ್ಲಿ ದೇವರು ಮಂತ್ರವಾದಿಗಳು, ವಿಗ್ರಹ ಇವೆಲ್ಲ ಯಾವ ರೀತಿಯಾಗಿ ದೇವರು ಹೇಸುವಂತನಾಗಿದ್ದಾನೆ. ಮಾಟಗಾರರು, ಮಂತ್ರವಾದಿಗಳು ಎಷ್ಟೆಲ್ಲ ಹಿಂಸೆ, ಇವರು ದೇವರ ಕಡೆಯಿಂದ ಬಂದಿದವರಲ್ಲ. ವಿಮೋಚನೆ ಕಾಂಡ 22ನೇ ಸಂಧಿ 18ನೇ ವಚನ. ಎರಡನೇ ಸಂಧಿ 18ನೇ ವಚನ ನಾನೇ ಓದ್ತೇ ಬಿಡ್ರಿ. ಮಾಟಗಾರ್ತಿಯನ್ನು ಬದುಕಿಸಲೇಬಾರದು. ನೋಡಿರಿ, ದೇವರೇನಂತನ ಮಾಟಗಾರರು ಮಾಟಗಾರ್ತಿಯರನ್ನು ಬದುಕಿಸಲೇಬಾರದು. ಯಾಕಂದರೆ ಇವರು ದೇವರಿಗೆ ಹೇಸಿಗೆ ಬರುವಂಥ ಕೆಲಸ ಮಾಡುವಂತಾರೆ. ಇವರು ದೇವರಿಂದ ಆಲೋಚನೆ ಇಲ್ಲ, ಸೈತಾನನ ದುರಾಲೋಚನೆಯಿಂದ ನಡೆಯುವಂತರಾಗಿದ್ದಾರೆ. ನಾವು ಇನ್ನು ಬಹಳಷ್ಟು ವಾಕ್ಯಗಳಿದ್ದಾವೆ, ಅವು ಒಂದೊಂದಾಗಿ ನೋಡುವಾಗ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯದಲ್ಲಿ ನೋಡ್ತೇವೆ, ಆ ಬರ ಯೇಸು ಎನ್ನುವಂಥವ್ರು ಏನು ಮಾಡ್ತಾನ, ಆವಾಗ ಏನು ಪೌಲನು ಯಾವ ರೀತಿಯಾಗಿ ಅವನನ್ನು ಖಂಡಿಸುವಂತನಾಗಿದ್ದಾನೆ. ನಾವು ರಿವಿಲೇಷನ್ ಪ್ರಕಟಣೆಯಲ್ಲಿ ನೋಡುವಂತರಾಗಿದ್ದೇವೆ. ಮತ್ತೆ ಪ್ರಕಟಣೆಯಲ್ಲಿ ದೇವರು ಮಾಟ ಮಂತ್ರದ ಅವರಿಗೆ ಏನೇನೇನು ಬರೆದಿದ್ದಾನಂತ ನೀವು ಮನೆಯಲ್ಲಿ ಓದ್ಕೊರಿ. ಪ್ರಕಟಣೆ 9ನೇ ಸಂಧಿ 21ನೇ ವಚನ, 18ನೇ ಸಂಧಿ 22ನೇ ವಚನ, 21ನೇ ಸಂಧಿ 8ನೇ ವಚನ, 22ನೇ ಸಂಧಿ 16ನೇ ವಚನ. ಈ ವರ್ಷದಲ್ಲಿ ಮಾಟ ಮಂತ್ರರು ಯಾವ ರೀತಿಯಾಗಿ ಕಾರ್ಯ ಮಾಡುವಂತರಾಗಿದ್ದಾರೆ. ಆತನು ಏನು ಬರೀತಾನ, ಪ್ರಕಟಣೆಯಲ್ಲಿ 22ನೇ ಸಂಧಿ 6ನೇ ವಚನದ 16ನೇ ವಚನದಲ್ಲಿ ಮಾಟ ಮಂತ್ರ ಮಾಡುವವರು ನಾಯಿಗೆ ಸಮಾನರು ಅಂತ ಹೇಳ್ತಾನೆ. ಯಾತಕ್ಕಾಗಿ ದೇವರು ಯೇಸು ಕ್ರಿಸ್ತನು ಅವರಿಗೆ ನಾಯಿಯ ಸಮವಾಗಿ ಹೇಳಿದನು. ಯಾಕಂದರೆ ಅವರು ಬುದ್ಧಿಗೆಟ್ಟ ಕೆಲಸ ಮಾಡುತ್ತಾರೆ, ದೇವರನ್ನು ಬದಲಾಯಿಸುತ್ತಾರೆ. ದೇವರಲ್ಲಿ ನಡೆಯುವ ಜನರಿಗೆ ಏನು ಮಾಡ್ತಾರೆ, ಬೇರೆ ಮಾರ್ಗವನ್ನು ತೊರಿತಾರೆ, ಸತ್ಯ ಮಾರ್ಗವನ್ನು ತೊರೆದು ಬಿಡ್ತಾರೆ. ಬತ್ತಲೆಗಾರರು, ಈ ಬತ್ತಲೆಗಾರರು ಏನಿರ್ತಾರೆ, ಮಾಟ ಮಂತ್ರ ಸತ್ತಿದವರಲ್ಲಿ ವಿಚಾರಿಸುವವರು, ಮತ್ತೆ ಸಣ್ಣ ಮಕ್ಕಳನ್ನು ಆಹುತಿ ಕೊಡುವವರು, ಇವರೆಲ್ಲರೂ ಏನರ ಮಾಟಗಾರರು, ಮಂತ್ರವಾದಿಗಳು, ಸೈತಾನನ ಅಧೀನದಲ್ಲಿ ಬಿದ್ದಿದ್ದವರು. ಸೈತಾನನ ಇವರ ತಂದೆ ಆಗಿರ್ತಾನೆ. ಯೇಸು ಕೈ ಬಿಟ್ಟಿದ್ದಾನೆ, ಇಂಥವರಿಗೆ ನರಕದ ಗತಿ. ಇವರಿಗೆ ದೇವರು ಕೈ ಬಿಟ್ಟಾಗ ಸೈತಾನನ ಇವರನ್ನು ತಂದೆಯಾಗಿ ಮಾರ್ಪಡಿಸುತ್ತಾನೆ. ಅದಕ್ಕಾಗಿ ಪ್ರಿಯರೇ, ದೇವರು ಹೇಳ್ತಾನೆ, ಅಂಜಬೇಡ. ಆ ಮಾಟಗಾರನ ಬರ ಯೇಸುವನ್ನು ದೇವರು ಯಾವ ರೀತಿಯಾಗಿ ಕಡುಕುಂಟು ಮಾಡುವಂತನಾಗಿದ್ದ. ನಿಮ್ಮಲ್ಲಿ ಯಾರಾದರೂ ನಿಮಗೆ ಮಾಟ ಮಂತ್ರದಿಂದ ತೋರಿಸಿದಾಗ ಆ ದೇವರು ನಿಮ್ಮನ್ನು
ಕಾಯುವಂತನಾಗಿದ್ದಾನೆ. ಈ ಮಾಟ ಮಂತ್ರ ಮಾಡಿದನಂತೇಳಿ ಹೆದರುವುದಿಲ್ಲ, ಈತನು ನನ್ನನ್ನು ವಂಚಿಸುತ್ತಾನಿದ್ದಂತೆ ಹೆದರುವುದಿಲ್ಲ. ಯೇಸುವಿನ ಹೆಸರು ನಿಮ್ಮ ಬಾಯಿಯಲ್ಲಿ ಇದ್ದಾಗ ಎಲ್ಲ ಮಾಟ ಮಂತ್ರಗಳು ಏನಾಗ್ತವ, ಮುರಿಯಲ್ಪಡ್ತವೆ. ಯಾವ ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ, ಸೋರ್ಸಸ್ ಆಗಲಿ ನಿಮ್ಮ ಮನೆ ಬಾಗಿಲಿಗೆ ಬರಲ್ಲ. ಎಲ್ಲಿವರೆಗೆ ನೀವು ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರ್ತೀರಿ, ಎಲ್ಲಿವರೆಗೆ ದೇವರ ವಾಕ್ಯದ ಮೇಲೆ ನೀವು ನಡೆಯುವಂತರಾಗಿರ್ತೀರಿ, ಎಲ್ಲಿವರೆಗೆ ದೇವರ ಅನ್ಯೋನ್ಯತೆಯಲ್ಲಿ ನೀವು ನಡೆಯುವಂತರಾಗಿದ್ದೀರಿ, ಆ ದೇವರ ಒಂದೊಂದು ಕಾರ್ಯದಲ್ಲಿ ನಡಿಬೇಕು. ಏನು ಪ್ರಾರ್ಥನೆ ಮಾಡಿರಿ, ಯಾರಿಗೆ ಸುಳ್ಳು ಹೇಳ್ಬೇಡ್ರಿ, ಮೋಸ ಮಾಡಬೇಡ್ರಿ, ವ್ಯಭಿಚಾರ ಮಾಡಿರಿ, ಪ್ರೀತಿ ಮಾಡಿರಿ, ನಿಮಗೆ ಹೊಡೆದವರಿಗೆ ಇನ್ನೊಂದು ಕೆನ್ನೆ ಕೊಡ್ರಿ, ಇನ್ನೊಬ್ಬರು ನಿಮಗೆ ಬೈದರೆ ಅವ್ರಿಗೆ ಎದುರಾಗಿ ಬೈಬೇಡ್ರಿ, ಅವರಿಗಾಗಿ ಪ್ರಾರ್ಥಿಸಿರಿ, ಅವರಿಗಾಗಿ ಮೊರೆ ಹೊಕ್ಕಿರಿ ಅಂತ ದೇಸಿಗೆ ಹೇಳಿದ ಮಾತು ನಿಮ್ಮ ಹೃದಯದಲ್ಲಿ ಇಡ್ರಿ. ಏಸು ನಿಮ್ಮ ಜೊತೆಯಾಗಿ ನಿಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುವಂತ ದೇವರಾಗಿದ್ದಾನೆ. ಇವತ್ತಿನ ಜನರು ಏನಾಗಿದೆವು, ಯಾರಾದರೂ ಬೈದರೆ ಅವನಿಗೆ ಎರಡರಷ್ಟು ಬೈಯುವಂತರಾಗಿದ್ದೇವೆ, ಯಾರಾದರೂ ಮೋಸ ಮಾಡಿದರೆ ಅವನಿಗೆ ಎರಡರಷ್ಟು ಮೋಸ ಮಾಡ್ಬೇಕಂತೇಳಿ ಪ್ಲಾನ್ ಮಾಡುವಂತರಾಗಿದ್ದಾರೆ, ಯಾರಾದರೂ ನಿಮಗೆ ಹಿಂಸಿಸಿದರೆ, ಅವಮಾನ ಪಡಿಸಿದರೆ ಅವನಿಗೆ ಅದೇ ರೀತಿಯಾಗಿ ಮಾಡಬೇಕಂತಾರೆ. ಆದರೆ ದೇವರ ಸಮ್ಮುಖ ಹೋಗಿ, ಯೇಸುವೆ ನೀನು ಮುಯ ತೀರಿಸುವಂತ ದೇವರಾಗಿದ್ದಿ, ನಾ ಮುಯ ತೀರಿಸುವಲ್ಲ, ಆ ಮಗನಿಗಾಗಿ ಪ್ರಾರ್ಥಿಸುತ್ತೇನೆ, ಅವನು ಬದಲಾಗಲಿ, ಅವನಿನ ರಾಜ್ಯಕ್ಕೆ ಸೇರಲಿ ಅಂತೇಳಿ ಯಾರು ಪ್ರಾರ್ಥಿಸುವಂತರಲ್ಲ. ಮುಯ ತೀರಿಸುವುದು ನಿಮ್ಮ ಕೆಲಸವಲ್ಲ ಪ್ರಿಯರೇ, ಇದು ಯೇಸುವಿನ ಕೆಲಸವಿದೆ. ಆತನು ಮುಯ ತೀರಿಸುವಂತರಾಗಿದ್ದಾನೆ. ಹಾಗಾಗಿ ದೇವರಿಗೆ ಮತ್ತೊಂದು ಇನ್ನೊಂದು ಹೇಸಿಕೆಯಾದ ಕೆಲಸದ ಅಲ್ಲೇ ನಾವು 19ನೇ ವಚನ ನೋಡ್ತೇವೆ. ಪಶುಗಳ ಸಂಗಮ ಮಾಡುವವರಿಗೆ ದೇವರು ಮರಣ ಶಿಕ್ಷೆ. ನಾನು ಬಹಳಷ್ಟು ವಿಡಿಯೋಗಳ ನೋಡಿದೆ. ಆವಾಗ ನಾನು ಕೆಟ್ಟು ಹೋಗಿದಾಗ ಆ ಸಮಯದಲ್ಲಿ ಇಂಥ ಒಂದು ಅದ್ಭುತ ಗಲೀಜಾದ ಕಾರ್ಯಗಳು ಮಾಡುವಂಥ ವ್ಯಕ್ತಿಗಳಿದ್ದಾರೆ. ದೇವರು ಇಂಥವ್ರಿಗೆ ಏನು ಮಾಡಿದ್ದಾನೆ, ಮರಣ ಶಿಕ್ಷೆ ವಿಧಿಸಿದ್ದಾನೆ. ಆ ಮರಣ ಶಿಕ್ಷೆಗಾಗಿ ಅವರೆಲ್ಲ ತವಕಿಸ್ಬೇಕಾಗ್ತದ. ಯಾಕಂದರೆ ಮಾಡಬಾರದಂಥ ಪಶುಗಳೇ ಸಂಗಮ ಮಾಡಿ ದೇವರಿಗೆ ಹೇಸಿಗೆ ಕೆಲಸ ಮಾಡಿ ಮರಣಕ್ಕೆ ನನ್ನ ರೋಗದಲ್ಲಿ ತುತ್ತಾಗುವಂತರಾಗಿದ್ದಾರೆ. ಇಂಥ ಜನರು ದೇವರ ಮಾರ್ಗಕ್ಕೆ ಸೇರಿರಿ. ನಿಮ್ಮಲ್ಲಿ ಯಾರಾದರೂ ಕಂಡು ಬಂದರೆ ನೀವು ಅವರಿಗೆ ಸಹಾಯ ಮಾಡಿರಿ, ಅವರಿಗಾಗಿ ಪ್ರಾರ್ಥಿಸಿರಿ. ವ್ಯಭಿಚಾರ, ಚಾರ್ವತದ ಆತ್ಮ, ಈ ಮೆರಿನ ಆತ್ಮ ಎನ್ನುವುದು ಈ ಲೋಕದ ಕಡೆಯಲ್ಲಿ ತುಂಬಿಕೊಂಡಿದೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಎಲ್ಲರಿಗೆ ಏನ್ ಮಾಡ್ತಾ ಇದ್ದ, ಸೆಕ್ಸಿವಲಿ ಮೊನಿಟೈಸ್ ಮಾಡ್ತಾ ಇದೆ, ಎಲ್ಲರೂ ಹಿಡಿತದಲ್ಲಿ ಇಟ್ಟಿದೆ. ಮೊದಲನೇದಾಗಿದು ಹಣವನ್ನು ಕೊಡುವಂತದಾಗಿದೆ. ಹಣವನ್ನು ಕೊಟ್ಟಿ ನಿನಗೆ ಏನ್ ಮಾಡ್ತದ, ನಿನ್ನ ಹೃದಯವನ್ನು ಕಲ್ಲಾಗಿ ಮಾಡಿಸ್ತದ. ಆ ನಂತರ ನಿನಗೆ ಏನ್ ಮಾಡ್ತದ, ವ್ಯಭಿಚಾರ ಜಾರತ್ವದಲ್ಲಿ ಬೀಳುವಂತೆ ಮಾಡುತ್ತದೆ. ನಿನ್ನ ಹೆಂಡತಿ, ನಿನ್ನ ಗಂಡ ಇದ್ದರು ವ್ಯಭಿಚಾರ. ಈಗೀಗಂತೂ ದೊಡ್ಡ ಸಿಟಿಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ತನ್ನಂತಾನೆ ಗಂಡ ಹೆಂಡತಿ ಅಂತೇಳಿ ಒಂದೇ ರೂಮಲ್ಲಿ ಇರುವಂತರಾಗಿದ್ದಾರೆ. ನೋಡಿ ಎಷ್ಟು ಆ ವಿವೇಕಿಯಾದ ಕೆಲಸಗಳು ನಡೀತಾ ಇದ್ದೇವೆ. ದೇವರ ಮಾರ್ಗವನ್ನು ತಿರಸ್ಕರಿಸಿ ದೇವರಿಗೆ ಇಲ್ಲದಾರದಂತ ಹೇಸಿಗೆ ಬರುವಂತ ಕೆಲಸ ಮಾಡುತ್ತಿದ್ದಾರೆ. ರೋಗ ಬಂದಾಗ ಯೇಸುವೆ ನನ್ನನ್ನು ಕ್ಷಮಿಸು, ರೋಗ ಬಂದಾಗ ನನ್ನನ್ನು ಬಿಡಿಸು ಅಂತ ಕೇಳಿದಾಗ ನಿನ್ನ ಪಾಪದ ಕೃತ್ಯಗಳು, ನೀ ಮಾಡಿದ ಪಾಪದ ಒಂದೊಂದು ಕಾರ್ಯಗಳು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲಲ್ಲ ಮಗನೇ. ಯೇಸು ಕೇಳುತ್ತಾನೆ, ನಿನ್ನ ನೋಡಿ ಕ್ಷಮಿಸುವಂತ ದೇವರಾಗಿದ್ದಾನೆ. ಎಲ್ಲಿವರೆಗೆ ನೀನು ಪಶ್ಚಾತ್ತಾಪ ಪಟ್ಟು ನಿಜವಾದ ಕ್ರಿಸ್ತನಿಗೆ ನಂಬಿ ಆತನನ್ನು ಇಲ್ಲಿ ಕರೆಸಿದಾಗ ಮಾತ್ರ ನಿನ್ನನ್ನು ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ. ಇವತ್ತಿನ ವಾಕ್ಯ ನಿಮಗಾಗಿ ದೇವರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈಗ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ಯೇಸುವೆ, ಈ ಮಕ್ಕಳು ಸ್ವಾಮಿ ವ್ಯಭಿಚಾರದಿಂದ, ಜಾರಾತ್ವದಿಂದ, ಮಾಟ ಮಂತ್ರದಿಂದ ಸ್ವಾಮಿ ಬಿಡುಗಡೆ ಮಾಡು ಸ್ವಾಮಿ. ಎಲ್ಲ ಮರಿನ ಆತ್ಮಗಳನ್ನು ಮುರಿಯಲ್ಪಡಲಿ ಸಪ. ಮಾಟ ಮಂತ್ರ ಮ್ಯಾಜಿಕ್ ಮಾಡೋ ಒಂದೊಂದು ಮನೆಗಳೇ ಸ್ವಾಮಿ ನಿನ್ನ ಪರಿಶುದ್ಧ ಬೆಂಕಿ ಅಭಿಷೇಕ ಕಳಿಸು. ಇವ್ರ ಮನೆಯಲ್ಲಿ ನಿನ್ನ ಪರಿಶುದ್ಧ ವಾಸವಾಗಲಿ ಸಪ. ಪವಿತ್ರಾತ್ಮ ದೇವರಿಗೆ ಇವರಲ್ಲಿ ಕಾರ್ಯ ಮಾಡಿ ಯೇಸುವೆ. ಎಲ್ಲ ಬಲ ಶಕ್ತಿ ನೀಡುವ ದೇವರೇ ನಿನಗೆ ಸ್ತೋತ್ರ. ಈ ಒಂದು ತಾಸು ಪ್ರಾರ್ಥನೆಯಲ್ಲಿ ಸ್ವಾಮಿ ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಪ್ರಾರ್ಥಿಸುವಂತೆ, ನಿನ್ನ ಮೂಲಕ ಬಿಡುಗಡೆ ತಪ್ಪದು ನಿನ್ನ ವಾಕ್ಯದ ಮರಿಗೆ ನಮ್ಮನ್ನು ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ ಏಸಪ್ಪ. ಬಂದು ಕೂತಿದ್ದ ಎಲ್ಲ ಮಕ್ಕಳ ಮೇಲೆ ಅಭಿವೃದ್ಧಿ ಸಮೃದ್ಧಿಯಿಂದ ತುಂಬಿಸಿ ಏಸಪ್ಪ. ಎಲ್ಲ ಕೇಳಿಂದ ತಪ್ಪಿಸಿ ಶಾಂತಿ ಸಮಾಧಾನ ಮನೆಯಲ್ಲಿ ತುಂಬಿ ತುಳುಕಲಿ ಏಸಪ್ಪ. ಆನ್ಲೈನ್ ನೋಡುವ ಎಲ್ಲ ಮಕ್ಕಳ ಮೇಲೆ ಶಾಂತಿ ಸಮಾಧಾನ ತುಂಬಿಸಿ ಏಸಪ್ಪ. ಎಲ್ಲ ನಿನ್ನ ಕೈಗೊಪ್ಪಿಸ್ತೇನೆ ಜೀವಳ ತಂದೆ ಯೇಸುವೆ. ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.